Welcome back guys, you are watching Unicota Education. ಸೊ ಈ ವಿಡಿಯೋ ಬಂದು ಇಂಟ್ರೊಡಕ್ಷನ್ ಟು ಕೋಡಿಂಗ್ ಅಂತ ಹೇಳಿ. ಸೊ ಕೋಡಿಂಗ್ ಇದೆ ಅಂದ್ರ ಮೇಲೆ ಈ ವಿಡಿಯೋ ಸ್ಪೆಷಲ್ ಆಗಿ ಇರಲೇಬೇಕು. ಎಷ್ಟೊಂದು ದಿನದಿಂದ ಕಾಯ್ತಾನೆ ಇದ್ರಿ ನೀವು ಕೋಡಿಂಗ್ ಯಾವಾಗ ವಿಡಿಯೋ ಬರುತ್ತೆ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಕೂಡ ಹಾಕ್ತಿದ್ರಿ. ಮತ್ತೆ ನಮ್ಮ ಕೋಡಿಂಗ್ ಕೋರ್ಸ್ ಏನಿದೆ ಕರೆಕ್ಟಾಗಿ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ, ಸ್ಟಾರ್ಟ್ ಕೂಡ ಮಾಡೋಕ್ಕಾಗಿಲ್ಲ. ಸೊ ಅದ್ರ ಪ್ರಾಬ್ಲಮ್ಸ್ ಕೂಡ ನಾನು ಶೇರ್ ಮಾಡಿದ್ದೀನಿ ಸ್ವಲ್ಪ ಜನದ ಜೊತೆ. ಬಟ್ ಇಲ್ಲಿ ನಾವು ಯೂಟ್ಯೂಬ್ ಚಾನಲಲ್ಲೇ ನಿಮ್ಮ ಕೋಡಿಂಗ್ ಕೋರ್ಸ್ ಕೂಡ ಇಲ್ಲೇ ಅಪ್ಲೋಡ್ ಮಾಡ್ತೀವಿ. ಕ್ವೆಶನ್ ಅಂಡ್ ಆನ್ಸರ್ ಸೆಷನ್ಸ್ ಮಾತ್ರ ಯಾರ್ಯಾರು ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ ಅವರಿಗೆ ಗೂಗಲ್ ಮೀಟ್ ಮುಖಾಂತರ ಅಥವಾ ಝೂಮ್ ಮುಖಾಂತರ ನಾವು ಕಂಡಕ್ಟ್ ಮಾಡ್ತೀವಿ. ಬಟ್ ಕೋಡಿಂಗ್ ಫುಲ್ ಕೋರ್ಸು, ಪೈಥಾನ್ ಡೆವಲಪ್ಮೆಂಟ್ ಕೋರ್ಸ್ ಫುಲ್ ಕೋರ್ಸ್ ಇದರಲ್ಲೇ ಬರುತ್ತೆ ಈ ಚಾನಲಲ್ಲೇ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಚಾನಲ್ ಏನಾದರೂ ಹೊಸಬರಾಗಿದ್ರೆ. ಸೊ ಈ ವಿಡಿಯೋ ಅಂತೂ ತುಂಬ ಸ್ಪೆಷಲ್ ಆಗಿರುತ್ತೆ. ಸೊ ಇಟ್ಸ್ ಆನ್ ಕೋಡಿಂಗ್, ಇಂಟ್ರೊಡಕ್ಷನ್ ಟು ಕೋಡಿಂಗ್ ಪಾರ್ಟ್ 1 ಅಂತ ಹೇಳಿ. ಸೊ ಇದರದ ಪಾರ್ಟ್ಸ್ ಎಪಿಸೋಡ್ಸ್ ಎಲ್ಲ ಬರುತ್ತೆ. ಇದು ಫಸ್ಟ್ ಪಾರ್ಟ್, 0th ಪಾರ್ಟ್ ಅಂತ ಅನ್ಕೋಬಹುದು. ಜಸ್ಟ್ ಇಟ್ಸ್ ಎನ್ ಇಂಟ್ರೊಡಕ್ಷನ್ ಟು ಕೋಡಿಂಗ್. ಸೊ ಕೋಡಿಂಗ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲದಿರೋರಿಗೆ ಈ ವಿಡಿಯೋ ಆಗಿದೆ. ಸೊ ನಿಮ್ಗೆ ಏನಾದರೂ ಸ್ಲೈಟ್ ಐಡಿಯಾ ಇದ್ರೆ ಈ ವಿಡಿಯೋ ಸ್ವಲ್ಪ ಚೈಲ್ಡಿಶ್ ಅನ್ಸ್ಬೋದು. ಬಟ್ ಕೋಡಿಂಗ್ ಅಂದ್ರೇನೆ ಏನು ಅಂತ ಗೊತ್ತಿಲ್ಲ ಅನ್ನೋದಾದ್ರೆ ದಿಸ್ ವಿಡಿಯೋ ಈಸ್ ರಿಯಲಿ ಇಂಟ್ರೆಸ್ಟಿಂಗ್ ಒನ್. ಸೊ ಈ ವಿಡಿಯೋ ಇಂಗ್ಲಿಷ್ ಮತ್ತೆ ಕನ್ನಡ ಎರಡರಲ್ಲೂ ಇರುತ್ತೆ. ಸೊ ಇಂಗ್ಲಿಷ್ ವಿಡಿಯೋ ಬೇಕಾದ್ರೆ ನೀವು ನಮ್ಮ ಇನ್ನೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್ಬೋದು. ಯೂನಿಕೋಟಾ ಟೆಕ್ ಅಂತ ಹೇಳಿದೆ, ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ವಿಡಿಯೋ ಇನ್ನೂ ಅಪ್ಲೋಡ್ ಆಗಿಲ್ಲ ಅಂದರೂ ಸಹ ಸ್ವಲ್ಪ ದಿನ ಕಾಯಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ವಿಡಿಯೋ ಇನ್ನೇನು ಅಪ್ಲೋಡ್ ಆಗುತ್ತೆ ನಮ್ಮ ಯೂನಿಕೋಟಾ ಟೆಕ್ ಚಾನಲಲ್ಲಿ. ಸೊ ಇಫ್ ಯು ಆರ್ ಫ್ರಮ್ ಇಂಗ್ಲಿಷ್ ಬ್ಯಾಕ್ಗ್ರೌಂಡ್, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಯೂನಿಕೋಟಾ ಟೆಕ್ ಚಾನಲ್. ಸೊ ಇನ್ ದ್ಯಾಟ್ ಐ ವಿಲ್ ಅಪ್ಲೋಡ್ ದ ಸೇಮ್ ಟ್ಯುಟೋರಿಯಲ್ಸ್ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್. ಸೊ ಕನ್ನಡದಲ್ಲಿ ಮತ್ತೆ ಇಂಗ್ಲಿಷ್ ಮಿಕ್ಸ್, ಕನ್ನಡ ಆ್ಯಂಡ್ ಇಂಗ್ಲಿಷ್ ಮಿಕ್ಸ್ ಈ ಚಾನಲಲ್ಲಿ ಇರುತ್ತೆ. ಸೊ ಅಂತ ಹೇಳಿ, so with this note, let's start our video. So introduction to coding part 1. So what are these? ಸೊ ಇವೆಲ್ಲ ಏನಪ್ಪ ನಿಮ್ಮ ಮುಂದೆ ತೋರಿಸಿದ್ದೀನಿ. ಒಂದು ಅರೌಂಡ್ 15 ಇದೆ, 15 ಲೋಗೋಸು. ಸೊ ಇವೆಲ್ಲ ಏನು, ಎಲ್ಲೋ ನೋಡಿದ್ದೀರಾ? ನೋಡಿರೋದೇನೋ, ಇದ್ರ ಅಡಿಕ್ಷನ್ ಎಷ್ಟೊಂದು ಜನಕ್ಕೆ ಇರುತ್ತೆ. ಸೊ ಫಸ್ಟ್ ಒನ್ ವಾಟ್ಸ್ಆ್ಯಪ್, ನೆಕ್ಸ್ಟ್ ಮೆಸೆಂಜರ್, ಟಿಕ್ ಟಾಕ್ ಆಗಿರ್ಬೋದು ಬ್ಯಾನ್ ಆಗಿದೆ. ಬಸ್ಟ್ ಇದು ಮೊದಲೇ ಮಾಡಿರೋ PPT, ಸೊ ಅದೆಲ್ಲ ಇನ್ಕ್ಲೂಡ್ ಆಗಿದೆ. ಜಸ್ಟ್ ಸಾರಿ ಫಾರ್ ದ್ಯಾಟ್. ಸೊ ಟಿಕ್ ಟಾಕ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಶೇರ್ ಇಟ್, ಲೈಕ್. ಸೊ UC ಬ್ರೌಸರ್, ವಿಗೋ, ಹಾಟ್ಸ್ಟಾರ್, ಸ್ನ್ಯಾಪ್ಚಾಟ್, ಯೂಟ್ಯೂಬ್, ನೆಟ್ಫ್ಲಿಕ್ಸ್. ನೀವೆಲ್ಲ ಅಡಿಕ್ಟ್ ಆಗಿರ್ಬೋದು ಸ್ವಲ್ಪ ಜನ ನೆಟ್ಫ್ಲಿಕ್ಸ್ಗೆ. ಸೊ MX ಪ್ಲೇಯರ್, ಸ್ಪಾಟಿಫೈ. ಸೊ ಇವೆಲ್ಲ ಏನಪ್ಪ, ಸ್ವಲ್ಪ ಜನ ಹೇಳ್ತಾರೆ ಇಟ್ಸ್ ಫಾರ್ ಎಂಟರ್ಟೈನ್ಮೆಂಟ್ ಅಂತೇಳಿ. ಸೊ ಮಕ್ಕಳುಗಳು ಅದನ್ನ ಹೇಳೋದು. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಜನ, ಸ್ವಲ್ಪ ಮೆಚುರಿಟಿ ಇರೋರು ಹೇಳ್ತಾರೆ ಇಟ್ಸ್ ಸೋಷಿಯಲ್ ಮೀಡಿಯಾ. ಸೊ ಏನಕ್ಕಂದ್ರೆ ಸೋಷಿಯಲ್ ಮೀಡಿಯಾ ಜಾಸ್ತಿ ಇದೆ, ಸೋಷಿಯಲ್ ಮೀಡಿಯಾ. ಇನ್ನು ಸ್ವಲ್ಪ ಜನ ಸ್ವಲ್ಪ ಐಡಿಯಾ, ಟೆಕ್ ಬಗ್ಗೆ ಐಡಿಯಾ ಏನಿರುತ್ತೆ ಅವ್ರು ಹೇಳ್ತಾರೆ ಇಟ್ಸ್ ಎನ್ ಅಪ್ಲಿಕೇಶನ್. ಸೊ ಸ್ವಲ್ಪ ಜನ ಕೂಡ ಆ್ಯಪ್ ಅಂತ ಹೇಳ್ಬೋದು, ಬಟ್ ಕರೆಕ್ಟ್ ವರ್ಡ್ ಅಪ್ಲಿಕೇಶನ್. ಸೊ ಮೇಯ್ನಾಗಿ ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ ಜಾಸ್ತಿ ಇದ್ರದ್ದು. ಸೊ ನಾನು ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ ಮಾತ್ರ ತೋರಿಸಿರೋದು. ಬಟ್ ನೀವು ಯೂಟ್ಯೂಬ್ಗೆ ಹೋದರೆ ಯೂಟ್ಯೂಬ್ದು ವೆಬ್ಸೈಟ್ ಕೂಡ ಇದೆ. ಸೊ ಯೂಟ್ಯೂಬ್ ವೆಬ್ಸೈಟ್, ನೆಟ್ಫ್ಲಿಕ್ಸ್ ವೆಬ್ಸೈಟ್, MX ಪ್ಲೇಯರ್ ಕೂಡ ವೆಬ್ಸೈಟ್ ತೆಗೆದಿದ್ದಾರೆ ಇವಾಗ, ಗೊತ್ತಿಲ್ಲ ಅಂದರೆ ಅಲ್ಲೂ ಕೂಡ ನಿಮ್ಗೆ ವೆಬ್ ಸೀರೀಸ್ ಕೂಡ ಸಿಗುತ್ತೆ. ಫೇಸ್ಬುಕ್ ಕೂಡ ವೆಬ್ಸೈಟ್ ಇದೆ. ಸೊ ವೆಬ್ಸೈಟೇ ಆಗಿರಲಿ, ಆ್ಯಪೇ ಆಗಿರಲಿ. ಸೊ ವಾಟ್ ಆರ್ ದೀಸ್ ಅಂದರೆ ಟೋಟಲ್ ಆಗಿ ನಿಮಗೆ ಒಂದು ಅಪ್ಲಿಕೇಶನ್, ಇಟ್ಸ್ ಎ ಪ್ರೋಗ್ರಾಮ್ ಅಂತಲೇ ಹೇಳ್ಬೋದು ನಾವು. ಪ್ರೋಗ್ರಾಮ್ ಅಂದರೆ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್. ಆ ಇನ್ಸ್ಟ್ರಕ್ಷನ್ಸ್ ಹೆಂಗೆ ಕೊಡ್ತಾರೆ ಅನ್ನೋದನ್ನ ಕೋಡಿಂಗ್ ಡಿಸೈಡ್ ಮಾಡುತ್ತೆ. ಸೊ ಕೋಡಿಂಗ್ ಅಂದ್ರೇ ಆ ಇನ್ಸ್ಟ್ರಕ್ಷನ್ಸ್ ಆಗಿದೆ, ಇನ್ಸ್ಟ್ರಕ್ಷನ್ಸ್ನ ಹೇಗೆ ಕೊಡೋದು ಅಂತ ಹೇಳಿ. ಸೊ ಇದು ಜಸ್ಟ್ ಅನ್ ಐಡಿಯಾ, 0 ಸೆಷನ್ ಆಗಿರೋದ್ರಿಂದ, ಅಂದರೆ ಫಸ್ಟ್ ಪಾರ್ಟ್ ಆಗಿರೋದ್ರಿಂದ ನಿಮಗೆ ಒಂದು ಐಡಿಯಾ ಕೊಡೋಕೆ. ಸೊ ಚೈಲ್ಡಿಶ್ ಅಂತ ಅನಿಸಿದ್ರೆ ನೀವು ಈ ವಿಡಿಯೋನ ಸ್ಕಿಪ್ ಮಾಡ್ಬೋದು. ಬಟ್ ನೆಕ್ಸ್ಟ್ ಈ ವಿಡಿಯೋನ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ನಿಮಗೆ ಒಂದು ಐಡಿಯಾ ಬರುತ್ತೆ. ಟೋಟಲ್ ಕೋಡಿಂಗ್ ಅಂದರೆ ಒಂದು ಐಡಿಯಾ ಏನಿದೆ ಸೊ ಅದು ಬರುತ್ತೆ. ಸೊ ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಕೂಡ ಎಂಡಲ್ಲಿ ಇದೆ, ವಿಡಿಯೋ ಎಂಡಿಂಗಲ್ಲಿ. ಸೊ ಅಲ್ಲಿಗೆ ಸ್ಕಿಪ್ ಮಾಡಿ ನೀವು ನೋಡ್ಬೋದು ಬೇಕಿದ್ರೆ. ಸೊ ಇದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ದೀಸ್ ಆರ್ ಅಪ್ಲಿಕೇಶನ್ಸ್ ಆರ್ ಪ್ರೋಗ್ರಾಮ್ಸ್ ಅಂತ ಹೇಳ್ಬೋದು. ಯಾಕಂದ್ರೆ ವೆಬ್ಸೈಟ್, ಅಪ್ಲಿಕೇಶನ್ ಎಲ್ಲ ಸೇರಿ ಪ್ರೋಗ್ರಾಮ್ಸ್ ಅಂತ ಹೇಳ್ಬೋದು. ಇಟ್ಸ್ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್. ಸೊ ಇನ್ಸ್ಟ್ರಕ್ಷನ್ಸ್ ಏನೋ ಕೊಟ್ಟಿದ್ದೀರಾ, ಅದನ್ನ ಅದು ನೋಟ್ ಮಾಡ್ಕೊಂಡು ಇಟ್ಕೊಂಡಿದೆ ಅಂತ ಹೇಳಿ. ಸೊ ಹೌ ಆರ್ ಆಲ್ ದೀಸ್ ಆ್ಯಪ್ಸ್ ಆ್ಯಂಡ್ ವೆಬ್ಸೈಟ್ಸ್ ಕ್ರಿಯೇಟೆಡ್? ಸೊ ಈ ಆ್ಯಪ್ಸ್ ಮತ್ತು ವೆಬ್ಸೈಟ್ಸ್ ಏನು ನೋಡಿದ್ರಿ, ಅಂದರೆ ಪ್ರೋಗ್ರಾಮ್ಸ್ ಏನು ನೋಡಿದ್ರಿ, ಅದನ್ನು ಹೇಗೆ ಕ್ರಿಯೇಟ್ ಮಾಡ್ತಾರೆ ಅದು ಡೌಟ್ ಎಷ್ಟೊಂದು ಜನಕ್ಕೆ ಇರುತ್ತೆ. ಬಟ್ ಅದ್ರ ಡೌಟ್ಸ್ನ ನೀವು ಕ್ಲಿಯರ್ ಮಾಡ್ಕೊಂಡಿರೋಕ್ಕೂ ಟ್ರೈ ಮಾಡಲ್ಲ. ಮತ್ತು ಸ್ವಲ್ಪ ಜನ ಏನಿರ್ತಾರೆ ಆ ಡೌಟೇ ಇರಲ್ಲ ಸ್ವಲ್ಪ ಜನಕ್ಕೆ, ಎಲ್ಲೋ ಮಾಡ್ತಾರೆ ಅದು ಹೆಂಗೋ ಬರುತ್ತೆ ಅಂತ ಅನ್ಕೊಬಿಟ್ಟಿರ್ತಾರೆ. ಸೊ ಅಂದರೆ ಈ ವಿಡಿಯೋ ಫುಲ್ಲು ಯೂನಿವರ್ಸಲಿ ಆಗಿರೋದ್ರಿಂದ ಈ ಥರ ಮೆನ್ಷನ್ ಮಾಡ್ತಿರೋದು. ನೀವೇನಾದರೂ ಇಂಜಿನಿಯರಿಂಗ್ ಹೋಗಬೇಕು ಅಂದ್ಕೊಂಡಿದ್ರೆ ಇವೆಲ್ಲ ನಿಮ್ಗೆ ಐಡಿಯಾ ಮೊದಲಿಂದ ಇರುತ್ತೆ. ಸೊ ಗಾಡ್ ಕ್ರಿಯೇಟೆಡ್ ದೆಮ್, ಕ್ವೆಶನ್ ಮಾರ್ಕ್ ಇದೆ. ಸೊ ಹಂಗೆ ಅಂತ ಅನ್ಕೋಬೇಡಿ. ಸೊ ಗಾಡ್ ಕ್ರಿಯೇಟೆಡ್ ದೆಮ್ ಅಂದರೆ ದೇವ್ರು ಮಾಡಿದ್ರಾ? ಇಲ್ಲ. ಸೊ ದೇ ಕ್ರಿಯೇಟೆಡ್ ದೆಮ್ಸೆಲ್ಸ್. ಸೊ ಅವ್ರು ಅವಾಗವೇ ಕ್ರಿಯೇಟ್ ಮಾಡ್ಕೊಂಡ್ವಾ? ಇವಾಗ ವಾಟ್ಸಪ್ಪು, ನಾನು ವಾಟ್ಸಪ್ ಅಂತ ಕ್ರಿಯೇಟ್ ಮಾಡ್ಕೊತೀನಿ ಅಂತ ಅಂದ್ಕೊಂಡು ಏನಾದರೂ ವಾಟ್ಸಪ್ ಕ್ರಿಯೇಟ್ ಮಾಡ್ಕೊತಾ? ಇಲ್ಲ. ಸೊ ಯಾರು ಕ್ರಿಯೇಟ್ ಮಾಡಿದ್ರು? ಹೂ ಕ್ರಿಯೇಟೆಡ್ ದೆಮ್? ಸೊ ನಿಮಗೆಲ್ಲ ಒಂದು ಐಡಿಯಾ ಇರುತ್ತೆ. ಸ್ವಲ್ಪ ಜನಕ್ಕೆ ಗೊತ್ತಿಲ್ಲದೆ ಇದ್ರು ಸಹ ಅದನ್ನು ನಾವೇ ಮಾಡಿರೋದು. ಇಟ್ಸ್ ಹ್ಯೂಮನ್ಸ್, ಹೋಮೋಸೆಪಿಯನ್ಸ್, ದ ಮೋಸ್ಟ್ ಇಂಟೆಲಿಜೆಂಟ್
ಅಮಾಂಗ್ ಆಲ್ ಏನಂತಾರೆ ಅನಿಮಲ್ ಕಿಂಗ್ಡಮಲ್ಲಿ. ಸೊ ಹ್ಯೂಮನ್ಸ್ ಕ್ರಿಯೇಟೆಡ್ ದೆಮ್. ಸೊ ನಾವು ಮಾಡಿದ್ವಿ ಅನ್ನೋದಾದರೆ, ನಾವು ಅಂದರೆ ಇವಾಗ ನೀವೇನಾದರೂ ಮಾಡೇ ಇಲ್ಲ ಕೋಡಿಂಗು, ನಾನು ಮಾಡೇ ಇಲ್ಲಪ್ಪ ಅಂದರೆ ನೀವಲ್ಲ. ಸೊ ಹ್ಯೂಮನ್ಸ್ ಅಂದರೆ ಕಾಮನ್ ಆಗಿ ಯಾರ್ಯಾರು ಈಗ ಇಂಜಿನಿಯರ್ಸ್ ಇರ್ಬೋದು, ಸಾಫ್ಟ್ವೇರ್ ಡೆವಲಪರ್ಸ್ ಇರ್ಬೋದು, ಫ್ರೀಲ್ಯಾನ್ಸರ್ಸ್ ಇರ್ಬೋದು, ಅವ್ರು ಕ್ರಿಯೇಟ್ ಮಾಡಿದ್ದಾರೆ. ಸೊ ಇದೊಂದು ಐಡಿಯಾ ಗೊತ್ತಾಯಿತು ನಿಮಗೆ. ನೆಕ್ಸ್ಟ್ ಕ್ವಶನ್ ಆನ್ಸರ್ ಆಯಿತು ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್. ಯಾ ಬಟ್ ಹೌ? ಸೊ ಇವ್ರು ಕ್ರಿಯೇಟ್ ಮಾಡಿದ್ರು, ಈ ಥರ ಪ್ರೋಗ್ರಾಮ್ಸ್ ಎಲ್ಲ ಮಾಡಿದ್ರು, ಸಖತ್ತು CEOs ಎಲ್ಲ ಸಿಕ್ಕಿದ್ರು, ಸಖತ್ತು ಬೆಳವಣಿಗೆ ಆಯಿತು, ಡೆವಲಪ್ಮೆಂಟ್ ಎಲ್ಲ ಆಯಿತು. ಬಟ್ ಹೇಗೆ ಇವೆಲ್ಲ ಕ್ರಿಯೇಟ್ ಮಾಡಿದ್ರು? ಹ್ಯೂಮನ್ಸ್ ಮಾಡಿದ್ರು ಅಂತ ಹೇಳ್ಬಿಟ್ರಿ ಸರ್, ಕ್ರಿಯೇಟ್ ಹೆಂಗೆ ಮಾಡಿದ್ರು ಅಂತ ನೀವು ಹೇಳಲೇ ಇಲ್ಲ ಅಂತ ನಾನು ಅವೆಲ್ಲ ಡೌಟ್ಸ್ ಮತ್ತೆ ಕಮೆಂಟ್ ಸೆಕ್ಷನಲ್ಲಿ ಕೇಳಬೇಡಿ. ಸೊ ಬಟ್ ಹೌ, ಅದು ಇದೇ ಮೇಯ್ನ್ ಟರ್ನಿಂಗ್ ಪಾಯಿಂಟು. ಸೊ ಆನ್ಸರ್ ಟು ದಿಸ್ ಕ್ವೆಶನ್ ಈಸ್ ಕೋಡಿಂಗ್. ಬೂಮ್ ಬೂಮ್. ಎಸ್, ಕೋಡಿಂಗ್ ಅನ್ನೋದು ಏನಿದೆ, ಇಟ್ಸ್ ಎವ್ರಿಥಿಂಗ್ ಅಂತಲೇ ಹೇಳ್ಬೋದು. ಏನಕ್ಕಂದರೆ ಮುಂದಿನ ವರ್ಲ್ಡಲ್ಲಿ IoT ಏನು ಬರ್ತಿದೆ, ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಹೇಳಿ, ಅದು ಹೆಂಗೆ ಆಗ್ಬಿಟ್ಟಿದೆ ಅಂದರೆ ಮುಂದಿನ ವರ್ಲ್ಡ್ನ ನೀವು ಜಸ್ಟ್ ಇಮ್ಯಾಜಿನ್ ಮಾಡಿಕೊಂಡ್ರೆ ಕೋಡಿಂಗ್ ಇಲ್ಲದಿದ್ರೆ ಏನೂ ನಡೆಯೋಲ್ಲ ಅನ್ನೋ ರೇಂಜ್ಗೆ ಆಗೋಗಿದೆ. ಸೊ ಇವಾಗ ನೀವೊಂದು ಫ್ಯಾನ್ ಟರ್ನ್ ಆನ್ ಮಾಡಬೇಕು ಅಂದರೂ ಸಹ ಜಸ್ಟ್ ಫಿಸಿಕಲಿ ಮಾಡ್ತಿದ್ದವರು ಜಸ್ಟ್ ಒಂದು 10 years ಅಥವಾ 5 years ಮುಂದೆ ಹೋದ್ಮೇಲೆ ಮೊಬೈಲ್ ಯೂಸ್ ಮಾಡ್ತೀರಾ. ಬಟ್ ಆ ಮೊಬೈಲ್ ಅಲ್ಲಿ ಫ್ಯಾನ್ಗೆ ಕನೆಕ್ಟ್ ಆಗಬೇಕು, ಪೋರ್ಟ್ಸ್ ಎಲ್ಲ ಸಿಂಕ್ ಆಗಬೇಕು, ಅದೆಲ್ಲ ಮಾಡೋಕ್ಕೆ ಅದ್ರ ಹಿಂದೆ ಇರೋದು ಕೋಡಿಂಗ್ ಒಂದೇ. ಸೊ ಕೋಡಿಂಗ್ ಇಸ್ ಎವ್ರಿಥಿಂಗ್. ಅದು ಕ್ರಿಯೇಟಿವಿಟಿ ತರಿಸುತ್ತೆ. ನೀವೇನಾದರೂ ಝೀರೋ ಸೆಷನ್ ನೋಡಿಲ್ಲ ಈ ವಿಡಿಯೋದು, ಸೊ ಆ್ಯಕ್ಚುಲಿ ಈ ಪಾರ್ಟ್ದು ಒಂದು ಝೀರೋ ಸೆಷನ್ ಅಂತ ಮಾಡಿದ್ದೀನಿ. ಸೊ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಕೋಡಿಂಗ್ ಇನ್ ಮಾಡರ್ನ್ ವರ್ಲ್ಡ್ ಅಂತ ಹೇಳಿ. ಸೊ ಅದು ನಮ್ಮ ಯೂನಿಕೋಟ ಟೆಕ್ ಚಾನಲಲ್ಲಿದೆ, ಅದರ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮತ್ತು ಆ ವಿಡಿಯೋ ಕೂಡ ನೋಡಿ. ಸೊ ನಿಮ್ಗೊಂದು ಐಡಿಯಾ ಬರುತ್ತೆ ಎಷ್ಟು ಇಂಪಾರ್ಟೆಂಟ್ ಇದೆ ಕೋಡಿಂಗ್ ಎಜುಕೇಷನ್ನು ಈ ಟೈಮಲ್ಲಿ, ಈ ಮಾಡರ್ನ್ ಲೈಫಲ್ಲಿ ಅಂತ ಹೇಳಿ. ಸೊ ಟೋಟಲ್ ಇನ್ನೊಂದು ಕ್ವಶನ್ಗೆ ಆನ್ಸರ್ ಆಯ್ತು ಇಲ್ಲಿ. ಕೋಡಿಂಗಿಂದನೇ ಆ್ಯಪ್ಸ್ ಇರ್ಬೋದು, ವೆಬ್ಸೈಟ್ ಇರ್ಬೋದು ಮಾಡ್ತಾರೆ. ಸೊ ಇಲ್ಲಿ ನೋಡ್ತಿದ್ದೀರಾ ನೀವು, ಅರ್ರೇ ಲೆಂತ್ ಅಂತ ಎಲ್ಲ ಹೇಳಿದೆ. ಅರ್ರೇಸ್ ಅಂತ ಅಂದರೆ ಸಖತ್ ಇಂಪಾರ್ಟೆಂಟ್, ಅದು ಅದ್ರ ಬಗ್ಗೆ ಎಲ್ಲ ವಿಡಿಯೋ ಮಾಡ್ತೀನಿ. ಜಸ್ಟ್ ಫಾರ್ ಸೇಕ್ ಆಫ್ ಟೆಲ್ಲಿಂಗ್ ಇಟ್, ಇಲ್ಲಿ ವಿಡಿಯೋ ಇದಾಕಿರೋದ್ರಿಂದ, ಇಮೇಜ್ ಹಾಕಿರೋದ್ರಿಂದ ಹೇಳೋಕೆ ಬಂದೆ. ಅರ್ರೇಸ್ ಸಖತ್ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ನೀವು ಪೈಥನ್ನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ R ಲ್ಯಾಂಗ್ವೇಜ್ ಅಂತ ಇದೆ, ಇನ್ನೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಡೇಟಾ ಸೈನ್ಸ್ಗೆಲ್ಲ, ಅಲ್ಲೆಲ್ಲ ಅರ್ರೇಸ್ ಅನ್ನೋದನ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಮತ್ತು ಈ ರೀತಿ ಎಲ್ಲ ನೋಡಿದ್ರೆ ನಿಮ್ಗೊಂಥರ ಇಟ್ಸ್ ಲೈಕ್ ಅದೇ ಒಂದು ಎಕ್ಸ್ಪೀರಿಯನ್ಸ್, ಒಂಥರ ಫೀಲ್ ಚೆನ್ನಾಗಿರುತ್ತೆ ಈ ರೀತಿ ನೋಡೋಕೆ, ನೀವೇನಾದರೂ ಕಂಪ್ಯೂಟರ್ ಸೈನ್ಸ್ ಗೀಕ್ ಆಗಿದ್ರೆ. ಸೊ ಈ ರೀತಿ ಹೇಳ್ಕೊಂಡು ನೋಡೋಣ, ಕೋಡಿಂಗ್ ಅಂತ ಒಂದು ಆನ್ಸರ್ ನಿಮಗೆ ಸಿಕ್ತು, ಕೋಡಿಂಗ್ ಏನಕ್ಕೆ ಮಾಡ್ತಾರೆ ಅಂತ ಹೇಳಿ. ಸೊ ಕೋಡಿಂಗ್ ಅಂದ್ರೆ ಏನು ಅಂತ ಕರೆಕ್ಟ್ ಡೆಫಿನೇಷನ್ ಮುಖಾಂತರ ನಾವು ತಿಳ್ಕೊಳ್ಳೋಣ. ಸೊ ವಾಟ್ ಈಸ್ ಕೋಡಿಂಗ್? ಸೊ ಕೋಡಿಂಗ್ ಅಂದ್ರೆ ಏನಪ್ಪ, ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ, ಇದಕ್ಕಿಂತ ಮುಂಚೆನೇ ನಿಮಗೆ ಗೊತ್ತಿದ್ರೆ. ಬಟ್ ನೆಕ್ಸ್ಟ್ ನೋಡೋಣ, ವಾಟ್ ಈಸ್ ಕೋಡಿಂಗ್. Computer coding is the use of computer programming languages to give computers and machines instructions on what actions to perform. So ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಕಂಪ್ಯೂಟರ್ ಕೋಡಿಂಗ್ ಈಸ್ ದ ಯೂಸ್ ಆಫ್ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಸೊ ಫಾರ್ ಎಕ್ಸಾಂಪಲ್, ನೀವು ಇವಾಗ ನಿಮ್ಮ ಗರ್ಲ್ ಫ್ರೆಂಡ್ ಬಂದ್ಲು ಅಂದ್ಕೊಳ್ಳಿ. ಸೊ ಅವ್ರ ಜೊತೆ ಮಾತಾಡಬೇಕು ಅಂದರೆ ಇಂಗ್ಲೀಷ್ ಯೂಸ್ ಮಾಡ್ತೀರಾ, ಕನ್ನಡ ಯೂಸ್ ಮಾಡ್ತೀರಾ? ಎರಡೂ ಯೂಸ್ ಮಾಡ್ಬೋದು, ಬಟ್ ಅವ್ರಿಗೆ ಗೊತ್ತಿರಬೇಕು. ಸೊ ಗರ್ಲ್ ಫ್ರೆಂಡ್ ಅಂದಿರೋದು ಏನಕ್ಕೆ ಅಂದರೆ ನೀವು ಇಂಜಿನಿಯರಿಂಗ್ ಹೋಗ್ತಿರೋದ್ರಿಂದ. ಸೊ ಇಂಜಿನಿಯರಿಂಗ್ ಇಸ್ ನಥಿಂಗ್ ಬಟ್ ಎಂಜಾಯ್ಮೆಂಟ್. ಸೊ ಮಾತಾಡ್ತೀರಾ, ಬಟ್ ಅವ್ರಿಗೆ ಗೊತ್ತಿಲ್ಲದಿರೋ ಲ್ಯಾಂಗ್ವೇಜ್. ಇವಾಗ ನಿಮಗೆ ಒಂದು ಫ್ರೆಂಚ್ ಗೊತ್ತಿರುತ್ತೆ, ಫ್ರೆಂಚಲ್ಲಿ ಹಾಯ್ ಅಂತ ಏನೋ ಒಂದು ಕೇಳ್ತೀರಾ, ಅವ್ರಿಗೆ ಅರ್ಥ ಆಗಲ್ಲ. ಏನಕ್ಕೆ ಅರ್ಥ ಆಗಲ್ಲ? ಏನಕ್ಕಂದರೆ ಅವ್ರಿಗೆ ಅದರ ನಾಲೆಡ್ಜ್ ಇಲ್ಲ, ಅದ್ರ ಪವರ್, ಅದನ್ನು ಗ್ರಾಸ್ ಮಾಡೋವಂಥ ಪವರ್ ಇಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳೋವಂಥ ಶಕ್ತಿ ಅವ್ರಿಗಿಲ್ಲ. ಏನಕ್ಕಂದರೆ ಅವ್ರು ಅದನ್ನು ಕಲ್ತಿಲ್ಲ. ಓಕೆನಾ? ಸೊ ಅವ್ರಿಗೆ ನೀವು ಆ ಥರ ಕರೆದ್ರೆ ಇದೇನು ಹುಚ್ಚಿಡ್ದಿದ್ಯಾ ಅಂತ ಕೇಳ್ತಾರೆ. ಬಟ್ ನೀವು ಕರೆಕ್ಟ್ ಲ್ಯಾಂಗ್ವೇಜ್ ಫ್ರೆಂಡ್ಸಲ್ಲೇ ಮಾತಾಡ್ತಿರ್ತೀರಾ. ಸೊ ಏನಪ್ಪ ಇಲ್ಲಿ ಅರ್ಥ ಮಾಡ್ಸಕ್ಕೆ ನಿಮ್ಗೆ ಟ್ರೈ ಮಾಡ್ತೀನಿ ಏನಂದರೆ, ಇವಾಗ ಯಾರ ಜೊತೆನಾದ್ರು ನೀವು ಕಮ್ಯುನಿಕೇಟ್ ಮಾಡಬೇಕಾದ್ರೆ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀರಾ. ಸೊ ಇಂಗ್ಲೀಷ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಸೊ ತೆಲುಗು ಆಗಿರ್ಬೋದು, ಈ ರೀತಿ ಯೂಸ್ ಮಾಡ್ತೀರಾ. ಹಿಂಗೆ ಯೂಸ್ ಮಾಡಬೇಕಾದ್ರೆ ಅವ್ರಿಗೆ ಅರ್ಥ ಆಗಬೇಕು. ಅದು ಅರ್ಥ ಆಗಲಿಲ್ಲ ಅಂದರೆ ಅವ್ರೇನು ತಿಳ್ಕೊಳ್ಳಲ್ಲ. ಇವಾಗ ಸಡನ್ನಾಗಿ ಇಂಗ್ಲೀಷ್ ಗೊತ್ತಿರೋರಿಗೆ ಹೋಗಿ ನೀವು ಫಾರ್ ಎಕ್ಸಾಂಪಲ್ ಇವಾಗ ಪ್ಯೂರ್ ಕನ್ನಡ, ಇಂಗ್ಲೀಷ್ ಏನು ಗೊತ್ತಿರಲ್ಲ ಅವ್ರಿಗೆ, ಹೌ ಆರ್ ಯು ಡೂಯಿಂಗ್ ಅಂತ ಕೇಳಿದ್ರೆ ಏನೋ ಅಂತ ಒಂದು ಸಡನ್ ಅವರು ಸರ್ಪ್ರೈಸಿಂಗ್ ಆಗಿ ನೋಡ್ತಾರೆ. ಸೊ ಏನಕ್ಕಂದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಅದೇ ರೀತಿ ಕಂಪ್ಯೂಟರ್ಗೆ ನೀವು ಹೋಗ್ಬಿಟ್ಟು ಸೊ ಕ್ರಿಯೇಟ್ ಮೀ ಎ ವಾಟ್ಸ್ಆ್ಯಪ್ ಆ್ಯಪ್ ಅಂತ ಕೇಳ್ಬಿಟ್ರೆ ನೋ ವೇ ಕಂಪ್ಯೂಟರ್ ಕ್ರಿಯೇಟ್ ಮಾಡೋಕ್ಕೆ. ಅದೆಲ್ಲ ಮುಂದೆ ಬರ್ಬೋದು ಅಷ್ಟು. ಏನಕ್ಕಂದರೆ ಇವಾಗ ಪೈಥನ್ ಅನ್ನೋ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇಟ್ಕೊಂಡು ನೀವು HTML CSS ಪೈಥನ್ ಕೈಲಿ ಕೋಡ್ ಮಾಡಿಸ್ಬೋದು ಅಂತ ಒಂದು ಆಟೋಮೇಷನ್ ಎಲ್ಲ ಬರ್ತಿದೆ. ಆಟೋಮೇಷನ್ನೇ ಫ್ಯೂಚರ್ ಅಂತ ಕೂಡ ಇಷ್ಟೊಂದು ಜನ ಪ್ರೆಡಿಕ್ಟ್ ಮಾಡ್ತಿದ್ದಾರೆ.
ಬಟ್ ಅಟ್ ಪ್ರೆಸೆಂಟ್ ನೀವು ಕೋಡಿಂಗ್ ಇಲ್ಲದಿದ್ರೆ ಅದೆಲ್ಲ ಮಾಡೋಕ್ಕಾಗಲ್ಲ. ಸೊ ಪೈಥಾನ್ ಮಾಡೋಕ್ಕಾದ್ರೂ ಕೋಡಿಂಗ್ ಬೇಕು ಹೇಳಿ. ಸೊ ಅದೇ ರೀತಿ ಕಂಪ್ಯೂಟರ್ ಕೋಡಿಂಗ್ ಇಸ್ ದ ಯೂಸ್ ಆಫ್ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ನಾವು ಹೇಗೆ ಇಂಗ್ಲೀಷ್ ಕನ್ನಡ ಎಲ್ಲ ಅರ್ಥ ಮಾಡ್ಕೋತೀವಿ, ಅದೇ ರೀತಿ ಕಂಪ್ಯೂಟರ್ಸ್ ಕೂಡ ಸ್ವಲ್ಪ ಲ್ಯಾಂಗ್ವೇಜಸ್ನ ಅರ್ಥ ಮಾಡ್ಕೊಳ್ತವೆ. ಇವಾಗ ನೀವು ಇಂಗ್ಲೀಷ್ ಹೇಳೋಕ್ಕಾಗಲ್ಲ, ಸೊ ಅವಕ್ಕೆ ಪೈಥಾನ್ ಆಗಿರ್ಬೋದು, ಸಿ ಆಗಿರ್ಬೋದು, C++ ಆಗಿರ್ಬೋದು, ಜಾವಾ ಆಗಿರ್ಬೋದು, ರೂಬಿ ಆಗಿರ್ಬೋದು, ಪರ್ಲ್ ಆಗಿರ್ಬೋದು, ಈ ರೀತಿ ಜಾವಾ ಸ್ಕ್ರಿಪ್ಟ್ ಆಗಿರ್ಬೋದು, ಈ ರೀತಿ ಎಷ್ಟೊಂದು ಲ್ಯಾಂಗ್ವೇಜ್ ಇದೆ. ಕಾಟ್ಲಿನ್ ಅಂತ ಬಂದಿದೆ ಆ್ಯಪ್ ಡೆವಲಪ್ಮೆಂಟ್ಗೆ ಇವಾಗ. ಸೊ ಗೋಲ್ಯಾಂಗ್ ಅಂತ ಗೂಗಲ್ ಅವ್ರು ಕೂಡ ಮಾಡಿದ್ದಾರೆ. ಈ ರೀತಿ ಎಷ್ಟೊಂದು ಲ್ಯಾಂಗ್ವೇಜಸ್ ಇವೆ. ಆ ಲ್ಯಾಂಗ್ವೇಜಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಎಲ್ಲ ಕೊಡ್ತೀನಿ, ಪಾರ್ಟ್ 2 ಪಾರ್ಟ್ 3 ಎಲ್ಲ ಬರ್ತಿದೆ. ಸೊ ಆ ವಿಡಿಯೋಸ್ ಕೂಡ ನೀವು ಬೇಕಾದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಟಿಫಿಕೇಶನ್ ಬರುತ್ತೆ ನಿಮಗೆ. ಸೊ ಕಂಪ್ಯೂಟರ್ ಕೋಡಿಂಗ್ ಇಸ್ ದ ಯೂಸ್ ಆಫ್ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಟು ಗಿವ್ ಕಂಪ್ಯೂಟರ್ಸ್ ಅಂಡ್ ಮೆಷಿನ್ ಇನ್ಸ್ಟ್ರಕ್ಷನ್ಸ್ ಆನ್ ವಾಟ್ ಆಕ್ಷನ್ಸ್ ಟು ಪರ್ಫಾರ್ಮ್. ಸೊ ಇವಾಗ ನೀವು ಅವ್ರಿಗೆ ವಾಟ್ಸ್ಆ್ಯಪ್ ಓಪನ್ ಮಾಡಿದ ತಕ್ಷಣ ವಾಟ್ಸ್ಆ್ಯಪ್ ಲೋಗೋ ಬರಬೇಕು. ಲೋಗೋ ಅಂದರೆ ಏನಲ್ಲಿ ಐಕಾನ್, ವಾಟ್ಸ್ಆ್ಯಪ್ದು ಫೋಟೋ ಬರುತ್ತೆ ನೋಡಿ, ಫಸ್ಟ್ ವಾಟ್ಸ್ಆ್ಯಪ್ ಓಪನ್ ಮಾಡಿದ ತಕ್ಷಣ ಆ ರೀತಿ ಬರಬೇಕು ಅಂತ ಕಂಪ್ಯೂಟರ್ಗೆ ಹೇಗೆ ಹೇಳೋದು? ಈಗ ಹೇ ಕಂಪ್ಯೂಟರ್, ವಾಟ್ಸ್ಆ್ಯಪ್ ಓಪನ್ ಮಾಡಿದ ತಕ್ಷಣ ನನಗೆ ವಾಟ್ಸ್ಆ್ಯಪ್ ಲೋಗೋ ಬರ್ಸಪ್ಪ ಮುಂದೆ, ಆ ರೀತಿ ಮಾಡ್ಕೊಡೋ ಆ್ಯಪ್ನ ಅಂದರೆ ಕಂಪ್ಯೂಟರ್ ಮಾಡ್ಕೊಡಲ್ಲ. ಸೊ ಅದಕ್ಕೆ ಅದರದೇ ರೀತಿಯ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಮುಖಾಂತರ ಹೇಳಬೇಕಾಗತ್ತೆ. ಸೊ ನಿಮ್ಮ ಮೇನ್ ಫಂಕ್ಷನ್ ಏನಿರುತ್ತೆ, ಮೇನ್ ಫಂಕ್ಷನ್ನಲ್ಲಿ ಸ್ಟಾರ್ಟಿಂಗ್ ಇನಿಷಿಯೇಟ್ ಮಾಡ್ಬೇಕಾದ್ರೆ ಫಂಕ್ಷನ್ನ ಅಂಡರ್ಸ್ಕೋರ್ ಇನಿಟ್ ಅಂಡರ್ಸ್ಕೋರ್ ಅಂತ ಹೇಳ್ತಾರೆ ಪೈಥಾನಲ್ಲಿ. ಸೊ ಇನಿಷಿಯೇಟ್ ಮಾಡಬೇಕಾದ್ರೆ ಈ ರೀತಿ ಲೋಗೋನ ಡಿಸ್ಪ್ಲೇ ಮಾಡಬೇಕು. ಫಾರ್ ಎಕ್ಸಾಂಪಲ್ HTML IMG SRC = ಅಂತ ಕೊಡ್ತಾರೆ, ನಿಮ್ಗೆ ಗೊತ್ತಿರುತ್ತೆ ನೀವೇನಾದ್ರೂ 11th ಕಂಪ್ಯೂಟರ್ ಸೈನ್ಸ್ ತೊಗೊಂಡಿದ್ರೆ. ಸೊ IMG SRC ಇಮೇಜ್ ಸೋರ್ಸ್ ಅಂತ ಹೇಳಿ ಆ ಸೋರ್ಸ್ ಕೊಟ್ಟು ಆ ಇಮೇಜ್ನ ಇವಾಗ ಡಿಸ್ಪ್ಲೇ ಮಾಡಬೇಕು. ಅದು ಫಿಟ್ ಆಗಬೇಕು ಅಥವಾ ಮಾರ್ಜಿನ್ ಬರಬೇಕು ಅಥವಾ ಫುಲ್ ಸ್ಕ್ರೀನ್ ಆಗಬೇಕು ಅಂತೆಲ್ಲ ಕೂಡ ಎಕ್ಸ್ಟ್ರಾ ನೀವು ಫುಲ್ ಏನು ಬೇಕು ಅದನ್ನೆಲ್ಲ ಮಾಡ್ಬೋದು ಕೋಡಿಂಗ್ ಮುಖಾಂತರ. ಸೊ ಈ ರೀತಿ ಒಂದು ಇನ್ಸ್ಟ್ರಕ್ಷನ್ಸ್ ಕೊಡಬೇಕಾಗುತ್ತೆ ನೀವು ನಿಮ್ಮ ಏನಿದೆ ಆ್ಯಪ್ಗೆ. ಸೊ ಅದನ್ನ ಹೇಳ್ತಾರೆ ಕೋಡಿಂಗ್ ಅಂತ ಹೇಳಿ. ಕೋಡಿಂಗ್ ಅಂದರೆ ಆ ಕೋಡ್ ಬರೆಯೋದು. ಓಕೆ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅನ್ನೋನ, ಈಗ ಎಷ್ಟೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇದೆ, ಯಾವ್ದಾದ್ರು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ತಗೊಂಡು ಕಂಪ್ಯೂಟರ್ ಜೊತೆ ಮಾತಾಡೋದನ್ನ ಕೋಡಿಂಗ್ ಅಂತಾರೆ ಅಂತ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೋದು. ಸೊ ಇಟ್ ಈಸ್ ದ ವೇ ಹ್ಯೂಮನ್ಸ್ ಕಮ್ಯುನಿಕೇಟ್ ವಿತ್ ಮಷೀನ್ಸ್. ಸೊ ಮಷೀನ್ಸ್ ಜೊತೆ ಕಮ್ಯುನಿಕೇಟ್ ಅಂದರೆ ಇವು ಕಮ್ಯುನಿಕೇಷನ್ ಹೇಗೆ ಅಂದರೆ ಮಾತಾಡೋದು ಹೇಗೆ ಅನ್ನೋದು ಕೋಡಿಂಗ್ ಮುಖಾಂತರ ಮಾತ್ರ ನೀವು ಮೆಷಿನ್ ಜೊತೆ ಮಾತಾಡೋಕ್ಕಾಗೋದು. ಸೊ ನೀವು ಮನುಷ್ಯರ ಜೊತೆ ಹೇಗೆ ಇಂಗ್ಲೀಷ್ ಯೂಸ್ ಮಾಡ್ತೀರಾ, ಅದೇ ರೀತಿಯಲ್ಲಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀರಾ. ಸೊ ಕೋಡಿಂಗ್ ಆ್ಯಂಡ್ ಪ್ರೋಗ್ರಾಮಿಂಗ್ ಆ್ಯಂಡ್ ದೇ ಬೋತ್ ಆರ್ ಒನ್ ಆ್ಯಂಡ್ ದ ಸೇಮ್. ಸೊ ಎರಡೂ ಸೇಮೇ, ಪ್ರೋಗ್ರಾಮಿಂಗ್ ಮತ್ತು ಕೋಡಿಂಗ್ ಎರಡೂ ಒಂದೇ. ಸೊ ಅಂಡ್ ಇಟ್ ಅಲೋಸ್ ಅಸ್ ಟು ಕ್ರಿಯೇಟ್ ಸಾಫ್ಟ್ವೇರ್ಸ್ ಲೈಕ್ ಪ್ರೋಗ್ರಾಮ್ಸ್, ಆಪರೇಟಿಂಗ್ ಸಿಸ್ಟಮ್ಸ್ ಆ್ಯಂಡ್ ಮೊಬೈಲ್ ಆ್ಯಪ್ಸ್. ಸೊ ಆಪರೇಟಿಂಗ್ ಸಿಸ್ಟಮ್ಸ್ ಅಂದರೆ ಏನೇಳಿ, ವಿಂಡೋಸ್ ಆಗಿರ್ಬೋದು, ಲಿನಕ್ಸ್ ಆಗಿರ್ಬೋದು, Ubuntu ಆಗಿರ್ಬೋದು, ಈ ರೀತಿ ಮ್ಯಾಕ್ ಆಗಿರ್ಬೋದು. ಇದನ್ನು ಆಪರೇಟಿಂಗ್ ಸಿಸ್ಟಮ್ಸ್ ಅಂದರೆ ಸೆಟ್ ಆಫ್ ಸಾಫ್ಟ್ವೇರ್ಸ್. ಟೋಟಲ್ ಎಲ್ಲ ಸಾಫ್ಟ್ವೇರ್ ಎಲ್ಲ ಸೇರಿ, ಇವಾಗ ಕ್ಲಾಕ್ಗೆ ಒಂದು ಸಾಫ್ಟ್ವೇರ್ ಇರುತ್ತೆ, ಲಾಗಿನ್ ಆಗೋಕ್ಕೆ ಒಂದು ಯೂಸರ್ ಅಕೌಂಟ್ಸ್ಗೆ ಒಂದು ಸಾಫ್ಟ್ವೇರ್ ಇರುತ್ತೆ, ಕಂಟ್ರೋಲ್ ಪ್ಯಾನಲ್ಗೆ ಒಂದು ಸಾಫ್ಟ್ವೇರ್, ಟೋಟಲ್ ಎಲ್ಲ ಸಾಫ್ಟ್ವೇರ್ಸ್. ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಪ್ರೋಗ್ರಾಮ್ಸ್ ಅಂದರೆ ಸೆಟ್ ಆಫ್ ಪ್ರೋಗ್ರಾಮ್ಸು ಸಾಫ್ಟ್ವೇರ್ ಆಗುತ್ತೆ. ಸೆಟ್ ಆಫ್ ಸಾಫ್ಟ್ವೇರ್ಸು ಆಪರೇಟಿಂಗ್ ಸಿಸ್ಟಮ್ ಆಗಿ ನಿಮಗೆ ಒಂದು ಇಡೀ, ಫಾರ್ ಎಕ್ಸಾಂಪಲ್ ಒಂದು ಲ್ಯಾಪ್ಟಾಪ್ ಇದ್ರೆ ನಿಮ್ಮ ಹತ್ರ, ವಿತೌಟ್ ಆಪರೇಟಿಂಗ್ ಸಿಸ್ಟಮ್ ಅದು ಒಂಥರ ಡೆಡ್ ಬಾಡಿ ಅಂತಲೇ ಹೇಳ್ಬೋದು. ನೀವೇನಾದರೂ ಆಪರೇಟಿಂಗ್ ಸಿಸ್ಟಮ್ ಹಾಕಿದ್ರೆ ಲೈಫ್ ಕೊಟ್ಟಂಗೆ ಒಂದು ಲ್ಯಾಪ್ಟಾಪ್ಗೆ. ಸೊ ಪ್ರೋಗ್ರಾಮ್ಸ್, ಆಪರೇಟಿಂಗ್ ಸಿಸ್ಟಮ್ಸ್ ಆ್ಯಂಡ್ ಮೊಬೈಲ್ ಆ್ಯಪ್ಸ್. ಸೊ ಮೊಬೈಲ್ ಆ್ಯಪ್ಸ್ ಎಲ್ಲ ಮಾಡೋಕ್ಕೆ ಕೋಡಿಂಗ್ನ ಯೂಸ್ ಮಾಡ್ತಾರೆ. ಸೊ ಕೋಡಿಂಗ್ ಅಂದರೆ ಏನು ಅಂತ ಕರೆಕ್ಟಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಸ್ಲೈಡ್ ಹೋಗೋಣ. ಸೊ ವಾಟ್ ಈಸ್ ಪ್ರೋಗ್ರಾಮಿಂಗ್? ಸೇಮ್ ಅದರನ್ನೇ ಸ್ವಲ್ಪ ಎಕ್ಸ್ಟ್ರಾ ಹೇಳಿ ಮಾಡಿದ್ದೀನಿ. ಸೊ ಕೋಡಿಂಗ್ ಆ್ಯಂಡ್ ಪ್ರೋಗ್ರಾಮಿಂಗ್ ಆರ್ ಒನ್ ದ ಸೇಮ್. ಸೊ ದ ಪ್ರಾಸೆಸ್ ಆಫ್ ರೈಟಿಂಗ್, ಟೆಸ್ಟಿಂಗ್ ಆ್ಯಂಡ್ ಮೈಂಟೈನಿಂಗ್ ದ ಸೋರ್ಸ್ ಕೋಡ್ ಆಫ್ ಕಂಪ್ಯೂಟರ್ ಪ್ರೋಗ್ರಾಮ್ಸ್. ಸೊ ಇವಾಗ ಕೋಡ್ನ ನೀವು ಬರೆದಿರ್ತೀರಾ, ಅದನ್ನು ರೈಟಿಂಗ್ ಅಂತಾರೆ. ಅದನ್ನು ಟೆಸ್ಟ್ ಮಾಡಬೇಕು. ಈಗ ನೀವು ಬರೆದಿರೋ ಕೋಡು ನಿಮ್ಮ ಲ್ಯಾಪ್ಟಾಪಲ್ಲಿ ಮಾತ್ರ ಬಂದರೆ ಅದು ಸರಿ ಇರಲ್ಲ. ಅದು ನೀವೇನೋ ಎಲ್ಲರಿಗೂ ಕೊಡ್ತಿರೋದ್ರಿಂದ, ಎಲ್ಲರ ಹತ್ರನೂ ಶೇರ್ ಮಾಡ್ತಿರೋದ್ರಿಂದ, ಸೊ ಅದು ಎಲ್ಲ ಮೊಬೈಲ್ಸಲ್ಲೂ ಬರುತ್ತಾ, ಎಲ್ಲ ಲ್ಯಾಪ್ಟಾಪ್ಸಲ್ಲೂ ವೆಬ್ಸೈಟ್ ಕರೆಕ್ಟಾಗಿ ಓಪನ್ ಆಗ್ತಿದೆ, ರೆಸ್ಪಾನ್ಸಿವ್ ಇದೆಯಾ? ಸೊ ಇವಾಗ ನೀವು KCET ವೆಬ್ಸೈಟ್, KE ವೆಬ್ಸೈಟ್ ಏನಿದೆ ಅದರಲ್ಲಿ ಎಷ್ಟೊಂದು ಲಾಗಿನ್ ಪ್ಯಾನಲ್ಸ್ ಎಲ್ಲ ಕರೆಕ್ಟಾಗಿ ಕ್ರೋಮಲ್ಲಿ ವರ್ಕ್ ಆಗಲ್ಲ. ಸೊ ಇವೊಂದು ಅವು ಮಾಜಿಲಾ ಫೈರ್ಫಾಕ್ಸ್ ಆಗಿರ್ಬೋದು, ಇಂಟರ್ನೆಟ್ ಎಕ್ಸ್ಪ್ಲೋರಲ್ಲಿ ವರ್ಕ್ ಆದರೂ ಸಹ ಸ್ವಲ್ಪ ಕ್ರೋಮ್ ಬ್ರೌಸರಲ್ಲಿ ಸ್ವಲ್ಪ ಎರರ್ ಬರ್ತಿದೆ. ಆ ರೀತಿ ಬರೋದನ್ನ ಸ್ವಲ್ಪ ತಡೆಗಟ್ಟಬೇಕು. ಅದನ್ನು ಟೆಸ್ಟ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ. ಮತ್ತು ಮೈಂಟೈನ್ ಮಾಡಬೇಕು. ಸಾಫ್ಟ್ವೇರ್ನ ಅಪ್ಡೇಟ್ ಮಾಡೋದಾಗಿರಲಿ, ಈ ರೀತಿ ಪ್ಯಾಚಸ್ನ ಕ್ಲೋಸ್ ಮಾಡೋದಾಗಿರಲಿ, ಸೆಕ್ಯೂರಿಟಿ ಪ್ಯಾಚಸ್ ಮೈನ್ ಏನಿದೆ, ಸೈಬರ್ ಸೆಕ್ಯೂರಿಟಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೆಕ್ಯೂರಿಟಿ ಪ್ಯಾಚಸ್ ಬರೆಯೋದಾಗಿರಲಿ, ಇದೆಲ್ಲ ಪ್ರೋಗ್ರಾಮಿಂಗ್ಗೆ ಸೇರುತ್ತೆ. ಸೊ ಇದು ಪ್ರೋಗ್ರಾಮಿಂಗ್. ಟೋಟಲಿ ದ ಪ್ರಾಸೆಸ್ ಆಫ್ ರೈಟ್ ಮಾಡೋದು, ಕೋಡ್ನ ಬರೆಯೋದಾಗಿರ್ಬೋದು, ಟೆಸ್ಟ್ ಮಾಡೋದಾಗಿರ್ಬೋದು, ಮೈಂಟೈನಿಂಗ್ ಮಾಡೋದಾಗಿರ್ಬೋದು, ಇದನ್ನ ಪ್ರೋಗ್ರಾಮಿಂಗ್ ಅಂತಾರೆ. ಟೆಲಿಂಗ್ ದ ಕಂಪ್ಯೂಟರ್ ವಾಟ್ ಟು ಡೂ, ಇದು ಮೇನ್. ಇದರಲ್ಲಿ 6 ವರ್ಡ್ಸ್ ಇದೆ. 6 ವರ್ಡ್ಸ್ ಪಕ್ಕಾ ಇದು ಕೋಡಿಂಗ್ಗೆ. ವಾಟ್ ಈಸ್ ಪ್ರೋಗ್ರಾಮಿಂಗ್ ಅಂದರೆ ಟೆಲಿಂಗ್ ದ ಕಂಪ್ಯೂಟರ್ ವಾಟ್ ಟು ಡೂ, ಇದು ಕಾಮನ್ ಆನ್ಸರ್.
ಕಂಪ್ಯೂಟರ್ಗೆ ಏನು ಮಾಡಬೇಕು ಅಂತ ಹೇಳೋದಷ್ಟೇ. ಇದಕ್ಕೆ ಇಲ್ಲಿ ಕಂಪ್ಯೂಟರ್ ಅಂದರೆ ಜಸ್ಟ್ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್ ಅಲ್ಲ, ನಿಮ್ಮ ಮೊಬೈಲ್ ಕೂಡ ಆಗಿರ್ಬೋದು, ಸ್ಮಾರ್ಟ್ ವಾಚ್ ಕೂಡ ಆಗಿರ್ಬೋದು, ಕ್ಯಾಲ್ಕುಲೇಟರ್ ಕೂಡ ಆಗಿರ್ಬೋದು. ಸೊ ವೈ ಲರ್ನ್ ಟು ಪ್ರೋಗ್ರಾಮ್ ಮಾಡೋಕೆ ಏನಕ್ಕಪ್ಪ ಕಲಿಬೇಕು? ನಾನು ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ ಆದರೆ ಏನೋ ಸಿಲೆಬಸಲ್ಲಿದೆ ಅಂತ ಕಲಿತೀನಿ. ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಆದರೆ ಏನಕ್ಕಪ್ಪ ಕಲಿಬೇಕು? ಇಟ್ ಡೆವಲಪ್ಸ್ ಲಾಜಿಕ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್. ಸೊ ನಾನು ಕೂಡ ಕೋಡಿಂಗ್ ಕಲಿಬೇಕಾದ್ರೆ ನನಗೆ ತುಂಬ ಇಂಟ್ರೆಸ್ಟ್ ಇತ್ತು, ಕೋಡಿಂಗ್ ಅಂದರೆ ಹೇಗೆ ಮಾಡೋದು ಅಂತ ಹೇಳೆಲ್ಲ. ಸೊ ನಾನು ಕೋಡಿಂಗ್ನ ಸ್ಟಾರ್ಟ್ ಮಾಡಿದೆ ಮೊದಲೇ ನಾನು ಕಲಿಯೋಕ್ಕೆ. ನಾನು ಆ್ಯಕ್ಚುಲಿ 8th ಕ್ಲಾಸಲ್ಲಿದ್ದೆ ಅವಾಗ. ಸೊ ನಾನು ಕೋಡಿಂಗ್ ಕಲಿತಾ ಫಾರ್ ಎಕ್ಸಾಂಪಲ್ ನಾನು 11th ಬಂದಾಗ ನಾನು ಇವಾಗ ಮ್ಯಾಥ್ಸ್ ಚಾಪ್ಟರ್ಸಲ್ಲಿ ನಿಮಗೆ ಫ್ಯಾಕ್ಟೋರಿಯಲ್ ಅಂತ ಬರುತ್ತೆ ನೋಡಿ. ಆ ಫ್ಯಾಕ್ಟೋರಿಯಲ್ನ ಹೇಗೆ ಕೋಡ್ ಮಾಡೋದು, ನನಗೆ ಟೀಚರಲ್ಲಿ ಪಾಠ ಮಾಡ್ತಿದ್ರೆ ಫ್ಯಾಕ್ಟೋರಿಯಲ್ ಅಂತ ಹೇಳಿ 5 ಫ್ಯಾಕ್ಟೋರಿಯಲ್ ಅಂದರೆ 5 into 4 into 3 into 2 into 1 ಅದರೆಲ್ಲ ಹೇಳಬೇಕಾದ್ರೆ ನನಗನ್ನಿಸ್ತಿತ್ತು ಹೇಗೆ ಕೋಡ್ ಮಾಡೋದು ಅಂತ ಹೇಳಿ. ನೆಕ್ಸ್ಟ್ ಸ್ಕ್ವೇರ್ ರೂಟ್ ಬರುತ್ತೆ. ಸ್ಕ್ವೇರ್ ರೂಟ್ಗೆ ಎಷ್ಟೊಂದು ಮೆಥಡ್ಸ್ ಇದೆ. ಸೊ ಫಾರ್ ಎಕ್ಸಾಂಪಲ್ ಈ ಅಪ್ರಾಕ್ಸಿಮೇಷನ್ಸ್ ಬರುತ್ತೆ ನೋಡಿ ಇಂಟಿಗ್ರೇಷನ್ಸಲ್ಲಿ. ಸೊ ಅಪ್ಲಿಕೇಶನ್ಸ್ ಆಫ್ ಡಿಫ್ರೆನ್ಷಿಯೇಷನ್ಸ್ ಎಲ್ಲ ಬರುತ್ತೆ. ಸೊ ಅದೆಲ್ಲ ಅವರು ಪಾಠ ಮಾಡಬೇಕಾದ್ರೆ ನಾನು ಅಲ್ಲಿ ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೀನಿ. ಅಷ್ಟು ನಿಮ್ಮ ಮೈಂಡ್ನ ಅದು ಆ್ಯಕ್ಚುಲಿ ನಿಮ್ಮ ಟೋಟಲ್ ಕ್ರಿಯೇಟಿವಿಟಿ ತಂದುಬಿಡುತ್ತೆ ನಿಮ್ಮ ಮೈಂಡಲ್ಲಿ. ಅದಾಗದೆ ನಿಮಗೂ ಗೊತ್ತಾಗಲ್ಲ ಅದು. ಸೊ ಆ ರೀತಿ ನಂದೊಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದೆ. ಸೊ ಇಂಪ್ರೂವ್ಸ್ ಅಟೆನ್ಷನ್ ಟು ಡೀಟೇಲ್. ಸೊ ಕೋಡಿಂಗಲ್ಲಿ ಏನಾಗುತ್ತೆ ಅಂದರೆ ನೀವು ಸ್ವಲ್ಪ ಲ್ಯಾಂಗ್ವೇಜಸ್ಸು ಕೇಸ್ ಸೆನ್ಸಿಟಿವ್ ಆಗಿರ್ತವೆ. ಸೊ ಇವಾಗ ಪೈಥಾನೇ ಆಗಿರ್ಬೋದು, ಅದು ಕೇಸ್ ಸೆನ್ಸಿಟಿವ್. ಅಂದರೆ ಈಗ TRUU ಫಾರ್ ಎಕ್ಸಾಂಪಲ್ ಅದು ಬೇಡ. ಫಾರ್ ಎಕ್ಸಾಂಪಲ್ ನೀವು ಪ್ರಿಂಟ್ ಅಂತ ಹೊಡಿಬೇಕಾಗುತ್ತೆ. ಸೊ ಏನಾದರೂ ಇನ್ಪುಟ್ ತೊಗೊಂಡು ಅದನ್ನು ಔಟ್ಪುಟ್ ಮಾಡೋಕ್ಕೆ ಪ್ರಿಂಟ್ ಅಂತ ಕೊಡ್ಬೇಕಾಗುತ್ತೆ ಪೈಥಾನಲ್ಲಿ. ಸೊ ಪ್ರಿಂಟ್ನ ನೀವು PRINT ಅಂತ ಸ್ಮಾಲಲ್ಲಿ ಹೊಡೆದ್ರೆ ತಗೊಳುತ್ತೆ, ಬಟ್ ನೀವು ಕ್ಯಾಪ್ಸಲ್ಲಿ ಹೊಡೆದ್ರೆ ತಗೊಳ್ಳಲ್ಲ. ಸೊ ಅಷ್ಟು ಅಟೆನ್ಷನ್ ಟು ಡೀಟೇಲ್ ಬೇಕಾಗುತ್ತೆ. ಸೊ ನೆಕ್ಸ್ಟು ಮಿಸ್ ಆಗಿ ನೀವೇನಾದರೂ ಮಧ್ಯದಲ್ಲಿ ಸ್ಲ್ಯಾಶ್ ಹಾಕೋದಿರಲಿ, ಡಾಟ್ ಹಾಕೋದಿರಲಿ, ಫುಲ್ ಸ್ಟಾಪು, ಆ ರೀತಿ ಮಿಸ್ ಆಗಿ ಏನಾದರೂ ಮಾಡಿದ್ರು ಸಹ ಅದ್ರ ಕೆಳಗಡೆ ಇರೋ ಫುಲ್ ಕೋಡು ರೀಡ್ ಆಗಲ್ಲ, ನಿಮಗೆ ಎರರ್ ಬರುತ್ತೆ. ರನ್ ಟೈಮ್ ಎರರ್ ಆಗಿರ್ಬೋದು, ಅಥವಾ ಟೈಪ್ ಎರರ್ ಆಗಿರ್ಬೋದು, ವ್ಯಾಲ್ಯೂ ಎರರ್ ಆಗಿರ್ಬೋದು, ಎಷ್ಟೊಂದು ಎರರ್ಸ್ ಇದೆ. ಅವೆಲ್ಲದ್ರ ಬಗ್ಗೆನೂ ಫುಲ್ ಡಿಸ್ಕ್ರಿಪ್ಷನ್ ಸಿಗುತ್ತೆ ನಿಮಗೆ ಮುಂದಿನ ಬರೋ ಪಾರ್ಟ್ಸಲ್ಲಿ, ಟ್ಯುಟೋರಿಯಲ್ಸ್ ಆಗಿರ್ಬೋದು, ಅದರಲ್ಲಿ ನಿಮ್ಗೆ ಸಿಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಸೊ ಲೈಕ್ ಮಾಡೋದು ಮರಿಬೇಡಿ, ನಾನು ಹೇಳೋದು ಕೂಡ ಮರ್ತ್ಕೊಂಡೆ. ಲೈಕ್ ಮಾಡಿ, ಇನ್ನೂ ಇದೆ, ಜಸ್ಟ್ ಇದು ಸ್ಟಾರ್ಟಿಂಗ್ ಅಷ್ಟೇ. ಸೊ ಇಟ್ಸ್ ಫನ್. ಕೋಡಿಂಗ್ ಇಸ್ ಫನ್, ನಿಜವಾಗ್ಲೂ ಫನ್. ಲೆಕ್ಕ ಹಾಕಿ ನಾನು ಮ್ಯಾಥ್ಸ್ ಟೀಚರಲ್ಲಿ ಪಾಠ ಮಾಡಬೇಕಾದ್ರೆ ನಾನು ಅಲ್ಲಿ ಅನ್ಕೋತಿದ್ದು ಇದನ್ನು ಹೇಗೆ ಕೋಡ್ ಮಾಡೋದು ಅಂತೇಳಿ. ಯಾವುದೇ ಪ್ರಾಬ್ಲಮ್ ಆಗಿರ್ಬೋದು, ಇವಾಗ ನೀವು ಮ್ಯಾಥ್ಸ್ ಟೆಕ್ಸ್ಟ್ ಬುಕ್ ತೊಗೊಂಡು ಎಕ್ಸಸೈಸ್ ನೋಡಬೇಕಾದ್ರೂ ಸಹ ನನಗೆ ಅದನ್ನೇ ನಾನು ನೋಟ್ಸಲ್ಲಿ ಬರಿಬೇಕಾದ್ರೆ ಸ್ವಲ್ಪ ಸಲ ಕೋಡ್ ಮಾಡಿಬಿಟ್ಟಿದ್ದೀನಿ ನೋಟ್ಸಲ್ಲೇ ಆನ್ಸರ್ಸ್ ಎಲ್ಲನೂ. ಸೊ ಅಷ್ಟು ಚೆನ್ನಾಗಿರುತ್ತೆ. ಇಟ್ಸ್ ಆ್ಯಕ್ಚುಲಿ ಸೋ ಎಂಜಾಯ್ ಮಾಡ್ಬೋದು ನೀವು. ಒಂಥರ ಅದು ಕ್ರಿಕೆಟ್ ಗೇಮ್ ಥರ ಅಂತಲೇ ಅನ್ಕೋಬೋದು. ಸೊ ಇಷ್ಟು ಈ ಸ್ಲೈಡಲ್ಲಿ ಆಗಿತ್ತು. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಹೋಗೋಣ. ಸೊ ಎಲ್ಲ ಗೊತ್ತಾಯಿತು, ಹೇಗೆ ಮಾಡ್ತಾರೆ ಅಪ್ಲಿಕೇಶನ್ಸ್ನ, ಕೋಡಿಂಗ್ ಅಂದರೆ ಏನು, ಕೋಡಿಂಗಿಂದ ಯೂಸ್ ಏನು, ಎಷ್ಟು ಚೆನ್ನಾಗಿರುತ್ತೆ ಕೋಡಿಂಗ್ ಅಂತೆಲ್ಲ ತಿಳ್ಕೊಂಡ್ರಿ. ಬಟ್ ಹೌ ಟು ಕೋಡ್, ಸೊ ಹೇಗೆ ಕೋಡ್ ಮಾಡೋದು ಅನ್ನೋದು ಮರ್ತೋಗಿದ್ದೀರಾ ಅನ್ನೋದಕ್ಕಿಂತ ಸೊ ನಿಮಗೆ ಎಷ್ಟೊಂದು ಜನಕ್ಕೆ ತಿಳಿದೇ ಇಲ್ಲ, ಮರ್ತೋಗಿದ್ದೀರಾ, ಸಾರಿ ಮಿಸ್ ಆಗಿ ಯೂಸ್ ಮಾಡಿದೆ. ಸೊ ಬಟ್ ಹೌ ಟು ಕೋಡ್ ಹೇಗೆ ಮಾಡೋದು ಅನ್ನೋದು ಎಷ್ಟೊಂದು ಜನಕ್ಕೆ ಡೌಟ್ ಇರುತ್ತೆ. ಇಲ್ಲಿವರೆಗೂ ಎಷ್ಟೊಂದು ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ಸೊ ಇವಾಗ ನೆಕ್ಸ್ಟ್ ನೋಡೋಣ. ಬಟ್ ಹೌ ಟು ಕೋಡ್ ಇಂದ ಮುಂದೆ ನಿಮಗೆ ಹೇಗೆ ಕೋಡ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಇವಾಗಲೂ ಕೂಡ ನೀವು ಇಲ್ಲಿವರೆಗೂ ನೋಡಿದರೆ ಥ್ಯಾಂಕ್ಸ್. ಮುಂದೆ ಕೂಡ ನೋಡಿ, ಇನ್ನೊಂದು ಥ್ಯಾಂಕ್ಸ್ ಸಿಗುತ್ತೆ. ಸೊ ಥ್ಯಾಂಕ್ಸ್ ಅಂತ ಹೇಳಿ ನಿಮಗೆ ನಾಲೆಡ್ಜಬಲ್ ಆಗಿರುತ್ತೆ ಈ ವಿಡಿಯೋ. ಸೊ ಬಟ್ ಹೌ ಟು ಕೋಡ್, ಬಟ್ ಐ ಆಮ್ ನಾಟ್ ಎ ಗೀಕ್. ಸೊ ಕೋಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ನನಗೆ ಇನ್ನೇನು ಗೊತ್ತಿಲ್ಲ. ಐ ಆಮ್ ಎ ಬಿಗಿನರ್, ಐ ಆಮ್ ನಾಟ್ ಎ ಗೀಕ್. ಕೋಡಿಂಗಲ್ಲಿ ನಾನು ಗೀಕ್ ಅಲ್ಲ, ಇವಾಗ ಸ್ಟಾರ್ಟ್ ಮಾಡಿದ್ದೀನಿ, ನೂಬ್ ಅಂತಾನೆ ಅಂತೀನಿ ನಾನು ಅಂತಲೂ ಅಂದ್ಕೊಂಡ್ರೆ ನೀವು. ಅಂಟಿಲ್ ರೀಸೆಂಟ್ಲಿ ಪ್ರೋಗ್ರಾಮಿಂಗ್ ರಿಕ್ವೈರ್ಡ್ ನಾಲೆಡ್ಜ್ ಆಫ್ ಕಂಪ್ಯೂಟರ್ ಲ್ಯಾಂಗ್ವೇಜ್ ಸಿಂಟ್ಯಾಕ್ಸ್. ಸೊ ಇಲ್ಲಿ ನೋಡ್ತಿರ್ಬೋದು ನೀವು, ಕ್ಲಾಸ್, ಹಲೋ, ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್, ಮೇನ್, ಸ್ಟ್ರಿಂಗ್. ಸೊ ಇದೆಲ್ಲ C++ ಈ ರೀತಿ ಸಿಂಟ್ಯಾಕ್ಸ್ ಬರುತ್ತೆ. ಸೊ ಇದನ್ನ ಆ್ಯಕ್ಚುಲಿ ಕಂಪ್ಯೂಟರು 011000 ನಿಮ್ಮ ಬಿಟ್ ಕೋಡ್ ಏನಿದೆ, ಸೊ ಬೈನರಿ ನಂಬರ್ 0 and 1 ಅದಕ್ಕೆ ಕನ್ವರ್ಟ್ ಮಾಡ್ಕೊಳ್ಳುತ್ತೆ ನಿಮ್ಮ ಕೋಡ್ನ ಕಂಪೈಲ್ ಮಾಡಬೇಕಾದ್ರೆ. ಸೊ ಆ ಕೋಡ್ನ ನೀವು ಮೊದಲು ಆ ರೀತಿ 0-1 ತಗೋತಿದ್ರು. ಬಟ್ ಇವಾಗ C ಎಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇಂಟ್ರೊಡ್ಯೂಸ್ ಆದಮೇಲೆ ಪ್ರೋಗ್ರಾಮಿಂಗ್ ಮಾಡ್ತಾರೆ ಲ್ಯಾಂಗ್ವೇಜ್ ಇಟ್ಕೊಂಡು. ಬಟ್ ಇವಾಗ ಏನಾಗ್ತಿದೆ ಅಂದರೆ ಅದು ತುಂಬಾ ಈಸಿ ಆಗ್ತಿದೆ. ಅದು ಹೇಗಪ್ಪ ಅನ್ನೋದಾದರೆ, ಸೊ ಇದು ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. 0-1 ಅಂತ ಇತ್ತು. ಸೊ ಇಫ್ ಯು ಆರ್ ನಾಟ್ ಎ ಗೀಕ್, ಇವಾಗ ಬಿಗಿನರ್ ಆಗಿದ್ರೆ ನಾನು ನಿಮಗೆ ಸಜೆಸ್ಟ್ ಮಾಡೋದೇನೆಂದರೆ, ಯು ಗೋ ವಿತ್ ಸ್ಕ್ರ್ಯಾಚ್. ಸೊ ಇದು
ಸೊ ಫುಲ್ ಬಿಗಿನರ್ಸ್ಗೆ ಕೋಡಿಂಗೇ ಗೊತ್ತಿಲ್ಲ ಅನ್ನೋರಿಗೆ. ಬಟ್ ನಿಮ್ಗೆ ಸ್ವಲ್ಪ ಕೋಡಿಂಗ್ ಗೊತ್ತಿದ್ರು ಸಹ ಸ್ಕ್ರ್ಯಾಚ್ಗೆ ಹೋಗ್ಬೇಡಿ. ಸ್ಕ್ರ್ಯಾಚಲ್ಲಿ ನಿಮಗೆ ಸಖತ್ ಈಸಿ ಮಾಡ್ಕೊಟ್ಬಿಡ್ತಾರೆ, ನಿಮಗೆ ಚಾಲೆಂಜಸ್ ಇರಲ್ಲ. ಸೊ ನಿಮ್ಗೆ ಸಖತ್ ಈಸಿ ಆಗಿಬಿಟ್ರೆ ಅದನ್ನು ನೀವು ಮುಂದೆ ಎಕ್ಸ್ಪ್ಲೋರ್ ಎಲ್ಲ ಮಾಡೋಕ್ಕಾಗಲ್ಲ. ಸೊ ಅದನ್ನು ಆದಷ್ಟು ಅವಾಯ್ಡ್ ಮಾಡಿ. ಬಟ್ ಫುಲ್ಲು ನೀವು ಬೇಸಿಕ್ಸ್ ಆಗಿದ್ರೆ ನೀವೇನಾದರೂ 5th ಸ್ಟ್ಯಾಂಡರ್ಡ್ ಸ್ಟೂಡೆಂಟಾ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಆಗಿದ್ರು ಸಹ ಸ್ಕ್ರ್ಯಾಚ್ ಯೂಸ್ ಮಾಡಿ. ಸೊ ಸ್ಕ್ರ್ಯಾಚ್, ನ್ಯೂ ಟೂಲ್ಸ್ ಲೈಕ್ ಸ್ಕ್ರ್ಯಾಚ್ ಅಲೋ ಎನಿವನ್ ಟು ಕ್ರಿಯೇಟ್ ಕಂಪ್ಯೂಟರ್ ಪ್ರೋಗ್ರಾಮ್ಸ್ ವಿತೌಟ್ ಲರ್ನಿಂಗ್ ಕಾಂಪ್ಲಿಕೇಟೆಡ್ ಸಿಂಟ್ಯಾಕ್ಸ್. ಸೊ ನೀವೆಲ್ಲೇನು ಸಿಂಟ್ಯಾಕ್ಸ್ ಕಲ್ತ್ಕೋಬೇಕಾಗಿಲ್ಲ, ಜಸ್ಟ್ ಲಾಜಿಕ್ ಹೇಗೆ ಯೂಸ್ ಮಾಡೋದು. ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ಇಫ್ ಎಲ್ಸ್ ಎಲ್ಲ ಟ್ಯಾಗ್ಸ್ ಅಂತ ಇರುತ್ತೆ, ಸೊ ಫಂಕ್ಷನ್ಸ್ ಎಲ್ಲ ಇರುತ್ತೆ. ಸೊ ವೆನ್ ಕ್ಲಿಕ್ಡ್, ಇಲ್ಲಿ ನೀವು ಇಮೇಜ್ ನೋಡ್ತಿದ್ದೀರಾ, ವೆನ್ ಕ್ಲಿಕ್ಡ್ ಒಂದು ಫ್ಲ್ಯಾಗ್ ಥರ ಇರಬೇಕಂತೆ ಇರುತ್ತೆ. ಸೊ ವೆನ್ ಫ್ಲ್ಯಾಗ್ ಇಸ್ ಕ್ಲಿಕ್ಡ್ ಸೇ ಹಲೋ ಅಂತ ಇದರಲ್ಲೇ ಟೋಟಲ್ ನಿಮಗೆ ಫುಲ್ಲು ಒಂಥರ ಆಬ್ಜೆಕ್ಟ್ಸ್ ಎಲ್ಲ ಸಿಗುತ್ತೆ. ಅದನ್ನು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿದ್ರೆ ಒಂದು ಕಡೆಯಿಂದ ಹಿಂಗೆ ಡ್ರ್ಯಾಗ್ ಡ್ರಾಪ್ ಮಾಡಿ ಮತ್ತು ಇನ್ನೊಂದು ಸೇ ಹಲೋ, ಅಥವಾ ಇಲ್ಲಿ ಟೇಕ್ ಇನ್ಫಾರ್ಮೇಷನ್ ಅಬೌಟ್ ಸ್ಪೇಸ್ ಆ ಥರ, ಆಸ್ಕ್ ಕ್ವಶನ್ ಸೇ ಬದಲು, ಆ ರೀತಿ ಆ ಥರ ಎಷ್ಟೊಂದು ಆಬ್ಜೆಕ್ಟ್ಸ್ ಇರುತ್ತೆ. ನೀವು ಜಸ್ಟ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಕೊಬಂದರೆ ನಿಮ್ಮದೇ ಒಂದು ಸಾಫ್ಟ್ವೇರ್ ಕ್ರಿಯೇಟ್ ಆಗುತ್ತೆ ಇಲ್ಲಿ. ಬಟ್ ಇದು ಟೂ ಬೇಸಿಕ್ ಆಗಿದೆ, ಸೆಕ್ಯೂರಿಟಿ ಲೆವೆಲ್ ಕೂಡ ಅಷ್ಟಿರಲ್ಲ. ಜಸ್ಟ್ ನಿಮ್ಮ ಅರ್ಥ ಮಾಡ್ಕೊಳ್ಳೋಕ್ಕೆ ಇಫ್ ಎಲ್ಸ್ ಟ್ಯಾಗ್ಸ್ ಇರ್ಬೋದು, ಅಥವಾ ವೈಲ್ ಫಾರ್ ಲೂಪ್ಸ್ ಆಗಿರ್ಬೋದು. ಫಾರ್ ಲೂಪ್ಸ್ ಸಖತ್ ಇಂಪಾರ್ಟೆಂಟ್ ಇರುತ್ತೆ. ಸೊ ಈ ರೀತಿ ಲ್ಯಾಂಬ್ಡಾ ಫಂಕ್ಷನ್ಸ್ ಎಲ್ಲ ಇದರಲ್ಲಿ ಬರಲ್ಲ. ಸೊ ನೀವು ಇದರಲ್ಲಿ ಒಂದು ಕೋಡಿಂಗ್ನ ಬೇಸಿಕ್ಸ್, ಡೇಟಾ ಸ್ಟ್ರಕ್ಚರ್ಸ್ ಅಂದರೆ ಏನಾಗಿರುತ್ತೆ ಅದೇ ರೀತಿ ಟೋಟಲ್ ಒಂದು ಬೇಸಿಕ್ಸ್ ಕಲ್ತ್ಕೋಬೋದು. ಕೋಡಿಂಗ್ ಅಂದರೆ ಏನು ಅಂತೇಳಿ ಅದನ್ನು ಸ್ಕ್ರ್ಯಾಚ್ ಅಂತಾರೆ. ಸ್ಕ್ರ್ಯಾಚ್ ಬಗ್ಗೆ ವಿಡಿಯೋ ಬೇಕಾದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿರಿ. ಜಾಸ್ತಿ ಕಮೆಂಟ್ಸ್ ಬಂದರೆ ಮಾತ್ರ ಸ್ಕ್ರ್ಯಾಚ್ ಮೇಲೆ ವಿಡಿಯೋ ಮಾಡ್ತೀನಿ, ಇಲ್ಲಾಂದರೆ ಬೇಕಾಗಿಲ್ಲ ಅಂದ್ಕೊಂಡಿದ್ದೀನಿ. ಸೊ ಇದು ಸ್ಕ್ರ್ಯಾಚ್ ಬಗ್ಗೆ ಆಯಿತು. ಸೊ ಅರ್ಥ ಆಯಿತು ನಿಮಗೆ ಕೋಡ್ ಮಾಡೋದು ಹೇಗೆ ಅಂತ ಹೇಳಿ. ನಾನು ಕೂಡ ಕೋಡ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಹೇಗೆ ಮಾಡ್ತೀರಾ ಇವೆಲ್ಲ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಸ್ಲೈಡಿಗೆ ಮೂವ್ ಆನ್ ಆಗೋದಾದರೆ, ಡೀಪ್ ಇನ್ಸೈಡ್ ಟೆಕ್ ಈಸ್ ನಂಬರ್ಸ್. ಸೊ ನೀವು ಟೆಕ್ನಾಲಜಿಲಿ ಕೋಡಿಂಗೇ ಆಗಿರ್ಬೋದು, ಸೆಕ್ಯೂರಿಟಿನೇ ಆಗಿರ್ಬೋದು, ಹ್ಯಾಕಿಂಗ್ ಆಗಿರ್ಬೋದು, ಟೋಟಲ್ ಡೀಪಾಗಿ ಹೋದರೆ ನಿಮ್ಗೆ ಅಲ್ಲಿ ಸಿಗೋದು ನಂಬರ್ಸ್ ಅಷ್ಟೇ. ಸೊ ನಂಬರ್ಸ್ ಆರ್ ಎವ್ರಿಥಿಂಗ್. ನೀವು ಮ್ಯಾಥ್ಸಲ್ಲಿ ಎಷ್ಟು ಪರ್ಫೆಕ್ಟ್ ಇರ್ತೀರೋ ಕೋಡಿಂಗ್ ಕೂಡ ನೀವು ಅಷ್ಟೇ ಪರ್ಫೆಕ್ಟ್ ಮಾಡುತ್ತೆ. ಸೊ ಕಂಪ್ಯೂಟರ್ಸ್ ಡೂ ಸ್ಟಫ್ ವಿತ್ ನಂಬರ್ಸ್, ಆ್ಯಡ್, ಮಲ್ಟಿಪ್ಲೈ, ಸಬ್ಸ್ಟ್ರಾಕ್ಟ್, ಡಿವೈಡ್, ಶಿಫ್ಟ್, ಚಾಪ್, ಇನ್ವರ್ಟ್, ಇಷ್ಟರಲ್ಲೇ ನಡೆಯುತ್ತೆ ಫುಲ್ ಕೆಲಸ. ನೀವು ಟೆಕ್ಸ್ಟಲ್ಲಿ ಕೊಟ್ಟರು ಸಹ ಅದನ್ನು ಬೈನರಿಲಿ ಕನ್ವರ್ಟ್ ಮಾಡ್ಕೊಂಡೋದು. ಸೊ ಟೋಟಲ್ ಆಗಿ ನಿಮಗೆ ನಡೆಯೋದು ಅಲ್ಲಿ ನಂಬರ್ಸ್, ಒಳಗಡೆ ನಡೆಯೋದು ನಂಬರ್ಸ್. ನಿಮ್ಗೆ ಕಾಣಿಸ್ಲಿಲ್ಲ ಅಂದರೂ ಸಹ ಕಂಪ್ಯೂಟರ್ ಅರ್ಥ ಮಾಡ್ಕೊಳ್ಳೋದು ನಂಬರ್ಸೇ ನಡೆಯೋದು, ನಂಬರ್ಸೇ ಜೀವನ ಕಂಪ್ಯೂಟರ್ಗೆ ಅಂತ ಅನ್ಬೋದು. ಸೊ ದ್ಯಾಟ್ಸ್ ಇಟ್, ದೇರ್ ಇಸ್ ನೋ ಅದರ್ ಮ್ಯಾಜಿಕ್. ಸೊ ಕಂಪ್ಯೂಟರ್ ಸೈನ್ಸಲ್ಲಿ ನಿಮ್ಗೆ ಏನೂ ಮ್ಯಾಜಿಕ್ ಇಲ್ಲ, ಜಸ್ಟ್ ನಂಬರ್ಸ್ಗೆ ನೀವು ಸಖತ್ತು, ನೀವು ನಾನು ತಿಂಡಿ ತಿಂದರೂ ನಂಬರ್ಸ್ನೇ ತಿನ್ನೋಷ್ಟು ನಿಮಗೆ ಪವರ್ ಇದ್ದರೆ ಸೊ ನೀವು ಕೋಡಿಂಗ್ ಕೂಡ ಚೆನ್ನಾಗಿ ಮಾಡೋಕ್ಕಾಗುತ್ತೆ. ಸೊ ಅಷ್ಟೊಂದು ಮ್ಯಾಥ್ಸ್ ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂದರೂ ಸಹ ನೀವು ಕೋಡಿಂಗ್ ಚೆನ್ನಾಗಿ ಮಾಡ್ಬೋದು, ಆ ರೀತಿ ಏನಿಲ್ಲ. ಸೊ ಡೀಪ್ ಇನ್ಸೈಡ್ ಟೆಕ್ ಇಸ್ ಜಸ್ಟ್ ನಂಬರ್ಸ್. ಓಕೆ, ಸೊ ಟೋಟಲಿ ದೇರ್ ಈಸ್ ನೋ ಅದರ್ ಮ್ಯಾಜಿಕ್. ನೀವು ನಂಬರ್ಸಲ್ಲಿ ಪರ್ಫೆಕ್ಟ್ ಆದರೆ ನೀವು ಏನಾದರೂ ರೂಲ್ ಮಾಡ್ಬೋದು ಅಂತಾನೆ. ಸೊ ಮಹರ್ಷಿ ಫಿಲಮಲ್ಲಿ ಹೇಳ್ತಾರೆ ನೋಡಿ, ಮಹೇಶ್ ಬಾಬು ಅವ್ರು ಹೇಳ್ತಾರೆ, ಸೊ ಈ ವರ್ಲ್ಡ್ನ ರೂಲ್ ಮಾಡಬೇಕು ಅಂದರೆ ಜಸ್ಟ್ ಫೇಸ್ಬುಕ್, ಟ್ವಿಟರ್ ಅಂತ ದೊಡ್ಡ ಸೋಷಿಯಲ್ ಮೀಡಿಯಾದಲ್ಲಿ ನೀವೇನಾದರೂ ಬಾಸ್ ಆಗಿಬಿಟ್ರೆ, CEO ಆ ರೇಂಜ್ಗೆಲ್ಲ ಬೆಳೆದ್ಬಿಟ್ರೆ ನೀವು ವರ್ಲ್ಡ್ನೇ ರೂಲ್ ಮಾಡ್ಬೋದು. ಅದಂತೂ ನಿಜ ಈ ಕಾಲದಲ್ಲಂತೂ. ಸೊ ಕೋಡಿಂಗ್ ಎಲ್ಲ ಕಡೆ ಇಂಪಾರ್ಟೆಂಟ್ ಆಗುತ್ತೆ. ನೀವು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಥವಾ ಸಿವಿಲ್ ಇಂಜಿನಿಯರಿಂಗ್ ಸೇರಿಕೊಂಡ್ರೂ ಸಹ ಕೋಡಿಂಗ್ ಇದ್ದರೆ ನೀವು ಸಹ ಅಂಥ ಕಂಪ್ನೀಸ್ಗೆ ಜಾಯ್ನ್ ಆಗ್ಬೋದು. ಸ್ಕಿಲ್ ಅಷ್ಟೇ ಕೇಳೋದು ನಿಮ್ಮನ್ನ. ಗೂಗಲಲ್ಲೇ ಆಗಿರಲಿ, ಮೈಕ್ರೋಸಾಫ್ಟಲ್ಲೇ ಆಗಿರಲಿ, ನಿಮ್ಮ ಸರ್ಟಿಫಿಕೇಟ್ಸ್ ಏನು ಕೇಳೋಲ್ಲ, ನಿಮ್ಮ ಸ್ಕಿಲ್ ಏನಿದೆ ನಿಮ್ಮ ಹತ್ರ. ನಿಮ್ಮ ಕಾಲೇಜ್ ಡಿಗ್ರಿ ವೇಸ್ಟ್ ಅಂತಲೇ ಅನ್ಕೋಬೋದು ನೀವು ಒಂದು ರೇಂಜ್ಗೆ. ಬಟ್ ಆ ಕಾಲೇಜ್ ಡಿಗ್ರಿಯಿಂದ ನಿಮಗೆ ಜಾಬ್ ಸೆಕ್ಯೂರಿಟಿ ಸಿಕ್ಕಿದ್ರು ಸಹ, ಬಟ್ ದೊಡ್ಡ ಕಂಪ್ನಿ, ಡ್ರೀಮ್ ಕಂಪ್ನೀಸ್ ಜಾಯ್ನ್ ಆಗೋಕ್ಕೆ ನಿಮ್ಮ ಸ್ಕಿಲ್ ಮಾತ್ರ ಇಂಪಾರ್ಟೆಂಟ್ ಆಗುತ್ತೆ, ಅದು ನೆನಪಲ್ಲಿರಲಿ. ಸೊ ಥ್ಯಾಂಕ್ ಯು ಗೈಸ್. ಈ ಫಸ್ಟ್ ಸೆಷನ್ ನಿಮಗೆ ಫುಲ್ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ. ಸೊ ಕಮೆಂಟ್ ಮಾಡಿ ಹೇಗಿತ್ತು ವಿಡಿಯೋ ಅಂತ ಹೇಳಿ, ನಮಗೂ ಸಹ ಎಂಕರೇಜ್ಮೆಂಟ್ ಸಿಕ್ಕಿದಾಗುತ್ತೆ. ಲೈಕ್ ಮಾಡಿ ವಿಡಿಯೋನ ಇಷ್ಟ ಆಗಿದ್ರೆ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಇದೇ ರೀತಿ ಕಂಟೆಂಟ್ ಮುಂದೆ ಬರುತ್ತೆ. ಇಂಜಿನಿಯರಿಂಗ್ ಆಸ್ಪರೆಂಟ್ಸ್ ಅಂತೂ ಮರಿಲೇಬೇಡಿ. ಸೊ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ವಿಡಿಯೋನ, ಕಮೆಂಟ್ ಮಾಡಿ. ಏನೇ ಡೌಟ್ಸ್ ಇದ್ರೂ ಸಹ ನಾನು ಆನ್ಸರ್ ಮಾಡ್ತೀನಿ. ಸೊ ಮುಂದೆ ಯಾವ ರೀತಿಯ ವೀಡಿಯೋಸ್ ಬೇಕು ಅಂತ ಹೇಳಿ ಸಹ ಕಮೆಂಟ್ ಮಾಡಿ, ನಾನು ಅದನ್ನು ನೋಡಿಕೊಂಡು ಮುಂದಿನ ವೀಡಿಯೋಸ್ ಪ್ಲ್ಯಾನ್ ಮಾಡ್ತೀವಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್ until the next video. Bye bye.